ಒಂದು ಕಾಲದಲ್ಲಿ ತಮ್ಮ ಆಪ್ತ ಸ್ನೇಹಿತರಾಗಿದ್ದ ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ನಿನ್ನೆ ತೀವ್ರ ವಾಗ್ದಾಳಿ ನಡೆಸಿದ್ದ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರು ನನ್ನನ್ನು ರಾಜಕೀಯವಾಗಿ ಮುಗಿಸಲು ಜನಾರ್ದನ್ ರೆಡ್ಡಿ ಪ್ರಯತ್ನಿಸುತ್ತಿದ್ದಾರೆ ಎಂದು ಬುಧವಾರ ಗಂಭೀರ ಆರೋಪ ಮಾಡಿದ್ದರು. ಈ ಹಿನ್ನೆಲೆ ಇಂದು ತುರ್ತು ಸುದ್ದಿಗೋಷ್ಠಿ ನಡೆಸಿದ ಗಾಲಿ ಜನಾರ್ದನ್ ರೆಡ್ಡಿಯವರು ಶ್ರೀರಾಮುಲು ಅವರ ಆರೋಪಕ್ಕೆ ತಿರುಗೇಟು ನೀಡಿದರು. ಸಂಡೂರು ಉಪಚುನಾವಣೆ ಸಂದರ್ಭದಲ್ಲಿ ಪಕ್ಷದ ಹಿರಿಯರು ಟಿಕೆಟ್ ವಿಚಾರದಲ್ಲಿ ನನ್ನ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಪಕ್ಷದ ನಾಯಕರುಗಳಾದ ಸನ್ಮಾನ್ಯ ವಿಜೇಂದ್ರ ಅವರಿಗೆ ಮತ್ತು ಡೆಲ್ಲಿ ನಾಯಕರುಗಳೆಲ್ಲರೂ ಕೂಡ ಯಾರೇ ನನಗೆ ಕರೆ ಮಾಡಿದ್ರು ಕೂಡ ನಾನು ಹೇಳಿದ್ದು ಒಂದೇ ಒಂದು ಮಾತು, ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಅವ್ರ ಪರವಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷಕ್ಕೋಸ್ಕರ ನಾನು ದುಡಿತೀನಿ, ಪಕ್ಷಕ್ಕೋಸ್ಕರ ಗೆಲ್ಲಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ ಅಂತೇಳಿ ಹೇಳಿದ್ದು. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಗಾಲಿ ಜನಾರ್ದನ್ ರೆಡ್ಡಿಯವರು ಹಿಂದಿನ ಹಳೆ ಕೇಸುಗಳನ್ನು ಕೆದಕಿ ಶ್ರೀರಾಮುಲು ಅವರ ಆರೋಪಕ್ಕೆ ತಿರುಗೇಟು ನೀಡಿದರು. ಸಂಡೂರು ಉಪಚುನಾವಣೆ ವಿಷಯವಾಗಿ ನಾನು ಶ್ರೀರಾಮುಲು ವಿರುದ್ಧ ಯಾವುದೇ ಚಾಡಿ ಮಾತು ಹೇಳಿಲ್ಲ. ಅಲ್ಲದೆ ರೆಡ್ಡಿ ಮತ್ತು ಶ್ರೀರಾಮುಲು ಬಗ್ಗೆ ಬಳ್ಳಾರಿ ಜನತೆಗೆ ಗೊತ್ತಿದೆ ಎಂದರು. ಇದೇ ವೇಳೆ ಹಳೆ ಕೇಸು ತೆಗೆದು ವಾಗ್ದಾಳಿ ನಡೆಸಿದ ಜನಾರ್ದನ್ ರೆಡ್ಡಿಯವರು ಶ್ರೀರಾಮುಲು ಹಾದಿ ಬೀದಿಯಲ್ಲಿ ಓಡಾಡುತ್ತಿದ್ದವರು. ರಾಮುಲು ಮಾವ ರೈಲು ಬಾಬುವಿನ ಕೊಲೆಯಾಗುತ್ತೆ. ಆ ಕೊಲೆ ನಂತರ ಶ್ರೀರಾಮುಲು ನನ್ನ ಸುಪದ್ರೆಗೆ ಬಂದಿದ್ದರು. ಕೈಯಲ್ಲಿ ಚಾಕು ಕೊಡಲಿ ಹಿಡಿದು ಬಂದಿದ್ದರು. ಮಾವನನ್ನು ಕೊಲೆ ಮಾಡಿದವರನ್ನು ಕೊಲ್ಲುವುದಾಗಿ ಹೇಳಿದ್ದರು. ಆಗ ಶ್ರೀರಾಮುಲು ಜೊತೆಯಲ್ಲಿಟ್ಟುಕೊಂಡು ಹೋರಾಟ ಮಾಡಿದ್ದೆ. ಶ್ರೀರಾಮುಲುರನ್ನ ಸನ್ಮಾರ್ಗಕ್ಕೆ ತಂದಿದ್ದೆ ತಪ್ಪಾ ಎಂದು ಪ್ರಶ್ನಿಸಿದರು. ನನಗೆ ಬಹಳ ನೋವಿನ ಸಂಗತಿ ಅಂತಂದ್ರೆ ಆ ರೀತಿ ಹೇಳಿಕೆ ಕೊಡುವುದಕ್ಕೆ ಕಾರಣಗಳು ಬಹಳಷ್ಟಿದೆ. ಅದರಲ್ಲಿ ಎರಡು ವಿಚಾರಗಳನ್ನ ಮಾತ್ರ ನಾನು ನಿಮ್ಮ ಮುಂದೆ ಹೇಳುವುದಕ್ಕೆ ನಾನು ಬಯಸ್ತೀನಿ. ಮೊದಲು ಶ್ರೀರಾಮುಲು ಹುಡುಗರಿದ್ದಾಗಲಿಂದ ಎಲ್ಲೋ ಹಾದಿ ಬೀದಿಯಲ್ಲಿ ಹೋಗ್ತಾ ನೋಡೋದು, ಆಡ್ಕೊಳ್ಳೋದು ಅದು ಬೇರೆ. ಆ ಸಮಯದಲ್ಲಿ ನನಗೆ ಬಹಳ ಮಂದಿ ಸ್ನೇಹಿತರು, ಅಂದರೆ ನನಗೂ ಶ್ರೀರಾಮುಲ್ಗೂ ಕಾಮನ್ ಫ್ರೆಂಡ್ಸ್ ಏನಿದ್ದಾರೆ, ಹೇಗಾದರೂ ಮಾಡಿ ಶ್ರೀರಾಮುಲ್ನ ಕಾಪಾಡ್ಕೋಬೇಕು, ಇಲ್ಲಾಂತಂದರೆ ಅವರು ಮುಗಿಸ್ಬಿಡ್ತಾರೆ ಅಂತಂದಾಗ ನಾನು ವ್ಯಾಪಾರ ವ್ಯವಹಾರಗಳಲ್ಲಿ ಇದ್ದರೂ ಕೂಡ ಅವತ್ತು ರಾಜಕೀಯವಾಗಿ ತುಂಬ ಪ್ರಬಲವಾಗಿ ಬಹಳ ಬಲಿಷ್ಠರಾಗಿರುವಂಥ ಕುಟುಂಬಗಳು, 40 ವರ್ಷ ಬಳ್ಳಾರಿನ ಆಳಿರುವಂಥ ಕುಟುಂಬಗಳ ವಿರುದ್ಧ ಶ್ರೀರಾಮುಲವ್ರನ್ನ ಜೊತೆಯಲ್ಲಿ ಇಟ್ಕೊಂಡು ಆಮೇಲೆ ನನ್ನ ಜೊತೆ ಮಾತಾಡೋ ಟೈಮ್ನಲ್ಲಿ ಅಲ್ಲಪ್ಪ ಅವರಿಗೆಲ್ಲ ಬಂದು ಹೇಳಿದರು ಏನು ಮಾಡೋಣ ಅಂತಂದರೆ, ಅಮ್ಮ ನೀನು ಹೇಳು ಹೇಗೆ ಮಾಡೋಣ ಅಂದರೆ ನಿನ್ನ ಪ್ರಕಾರ ನಾವು ಹೋಗ್ತೀವಿ ಅಂದರೆ ಬೇಡ ಬಿಡು. ಇನ್ನು 2018ರಲ್ಲಿ ಶ್ರೀರಾಮುಲು ಗೆಲ್ಲಲು ನನ್ನ ಪಾತ್ರವೂ ಇದೆ. ಸೋಲುವ ಭೀತಿಯಿಂದ ಬಳ್ಳಾರಿ ಬಿಟ್ಟು ಮೊಳಕಾಲ್ಮೂರಿನಲ್ಲಿ ನಿಂತರು. ನಾನು ಸಹಾಯ ಮಾಡಿದೆ ಎಂದು ಜನಾರ್ದನ್ ರೆಡ್ಡಿ ಕಿಡಿಕಾರಿದರು. 9 ಲೈವ್ ನ್ಯೂಸ್ ಬೆಂಗಳೂರು.